ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಶುಕ್ರವಾರ, ಹಾಗಾಗಿ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಡ್ತಾಯಿದ್ದೀನಿ. ರಕ್ಷಿನ ಬಿಟ್ಟು ಬಂದೆ ನನ್ನ ಕೆಲಸ ಮಾಡ್ಕೋಬೇಕು. ಆದಷ್ಟು ಬೇಗ ಕೆಲಸ ಮಾಡೋಣ ಅಂತ ಅನ್ಕೋತೀನಿ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ನಾನು ರಕ್ಷಿನ ಬಿಟ್ಟು ಬಂದು ಸ್ವಲ್ಪ ಮಾಗಡಿಗೆ ಹೋಗಬೇಕಾಗಿತ್ತು, ಮತ್ತು ಬೇರೆ ಏನೋ ಪರ್ಸ್ನಲ್ ಕೆಲಸ ಇತ್ತು. ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊತಾ ಇದ್ದೆ. ನಂದೀಶವರು ಅಷ್ಟರಲ್ಲಿ ನೋಡೋಣ, ನಾನು ಆದರೆ ಬರ್ತೀನಿ, ಇಬ್ಬರು ಜೊತೆಲೇ ಹೋಗೋಣ ಅಂತ ಹೇಳಿದರು. ಅವರು ಬರಬೇಕಾಗಿತ್ತು ಆ್ಯಕ್ಚುಲಾಗಿ, ಅದಕ್ಕೇನೆ ನಾನು ಬರ್ತೀನಿ ನೋಡೋಣ ಅಂತ ಹೇಳಿದರು. ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸಮಾಧಾನ ಅಲ್ವಾ ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡೆ. ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ ಇದ್ದಂಗೆ ಇರುತ್ತೆ, ಏನೋ ಒಂಥರ ಸಮಾಧಾನ. ಅದು ಹೇಳೋಕ್ಕಾಗಲ್ಲ ಬಿಡಿ, ಒಂಥರ ಪೀಸ್ಫುಲ್ಲಾಗಿರುತ್ತೆ ಅವತ್ತಿನ ಡೇ ಎಲ್ಲ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಈ ರೀತಿ ಪೂಜೆ ಎಲ್ಲ ಆಗೋದ್ರ ಒಂಥರ ಸಮಾಧಾನ. ರೆಗ್ಯುಲರಾಗಿ ರಕ್ಷಿಗೆ ಹೇಳಿದ್ರೆ ಅವನು ದೀಪ ಹಚ್ತಾನೆ, ಆದರೆ ನಾನೇನೇ ಪಾಪ ಎಣ್ಣೆ ಎಲ್ಲ ಚೆಲ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಮಾಡೋದು, ಅವ್ನಿಗೆ ಹೇಳೋದಿಲ್ಲ ಮಾಡು ಅಂತ, ನಾನೇ ಮಾಡ್ಕೋತೀನಿ. ಪ್ರತಿದಿನ ಅಷ್ಟು ಬೆಳಗ್ಗೆ ಮಾಡೋದಕ್ಕಾಗಲ್ಲ, ನಮಗೆ ಹಸು ಎಲ್ಲ ಇರೋದ್ರಿಂದ ಸ್ವಲ್ಪ ಕೆಲಸ ಇರುತ್ತೆ. ಹಾಗಾಗಿ ನನಗೆ ಯಾವಾಗಾಗುತ್ತೋ ಅವಾಗ ನಾನು ಮಾಡ್ಕೋತೇನೆ. ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಸ್ವಲ್ಪ ಓಡೋಣ ಅಂಥೇಳಿ ಓಡ್ತಾಯಿದ್ವಿ. ಅಷ್ಟರಲ್ಲಿ ಈ ಪಾಪ ಈ ಕರುಗೇನೋ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾಯಿದ್ವಿ. ಮೂಕ ಪ್ರಾಣಿಗಳಿಗೆ ಏನಾದರೂ ಅವು ಹೇಳ್ಕೊಳ್ಳಲ್ಲ, ಅದನ್ನು ನಾವೇ ಅಬ್ಸರ್ವ್ ಮಾಡಿ ನೋಡಿ ಅದಕ್ಕೆ ಏನಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇನೇ. ಕೆಲಸ ಮುಗಿಸಿ ಮಾಗಡಿ ಹೋಗೋಣ ಅನ್ನಷ್ಟರಲ್ಲಿ ರಿಲೇಟಿವ್ ಸ್ವಲ್ಪ ಮನೆ ಮಾಡಿದೆ. ಮತ್ತು ಯಾರ ಮಧ್ಯಾಹ್ನ ರಿಲೇಟಿವ್ ಬಂದರು, ಹಾಗೆ ಕೆಲಸ ಅಂತ ಬಿಸಿ ಅದೇ ಸ್ವಲ್ಪ. ಇವಾಗ ಶಬರಿಮಲೆಯಿಂದ ಬಂದಲ್ವ ನಂದೀಶರು, ಅದು ಪ್ರಸಾದ ಕೊಡೋದಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ. ಅದಕ್ಕೆ ಇವತ್ತಾದ್ರೂ ಎಲ್ಲನೂ ಅಂದರೆ ಕಡಲೆಪುರಿ ಏನೂ ತಂದಿರಲಿಲ್ಲ. ರಕ್ಷಿಗೆ ಅರ್ಲಿ ಮಾರ್ನಿಂಗ್ ಟ್ಯೂಷನ್ ಇತ್ತಲ್ವ, ಹಾಗಾಗಿ ಬೆಳಗ್ಗೆ ಹೋಗಿ ಬಂದುಬಿಡ್ತಾಯಿದ್ದೆ. ನೈಟು ತೊಗೊಂಬಂದು ಕೊಡಬೇಕಿತ್ತು, ನೈಟ್ ತರಲೇ ಇಲ್ಲ ನಾನು, ಹಾಗಾಗಿ ಪ್ರಸಾದನೇ ಕೊಟ್ಟಿರಲಿಲ್ಲ. ಇವಾಗೆಲ್ಲರಿಗೂ ಪ್ರಸಾದ ಕೊಡಬೇಕು. ಮತ್ತು ಬೋಂಡ ಹಾಕಿ ಹಿಟ್ಟನ್ನು ಹಂಗೆ ಇಟ್ಟಿದ್ದೀನಿ. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಇತ್ತು, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಮತ್ತು ಹಸಿ ತೊಗರಿಕಾಯಿನ ಹಾಕಿ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಅದೇ ಇವಾಗ ಊಟಕ್ಕೆ ಸಾಕಾಗುತ್ತೆ. ಅಡುಗೆದೇನಿಲ್ಲ. ಮತ್ತು ಪಾತ್ರೆ ಮಾತ್ರ ಸಿಂಕಲ್ಲಿ ಹಂಗೆ ಹಾಕಿದ್ದೀನಿ, ಪಾತ್ರೆ ತೊಳ್ಕೊಂಡು ಹಾಗೆ. ಮತ್ತು ಮೇಯ್ನಾಗಿ ಬೆಣ್ಣೆ ಕನ್ಕಿಸ್ಬೇಕು, ಬೆಣ್ಣೆನೇ ಕನ್ಕಿಸಿಲ್ಲ ಇವತ್ತು, ಅದನ್ನು ಮಾಡಬೇಕು. ರಕ್ಷಿನ್ ಬೇರೆ ಟ್ಯೂಷನಿಂದ ಕರ್ಕೊಬರ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಅದೊಂದು ಎಕ್ಸ್ಟ್ರಾ ಕೆಲಸ ಆಯಿತು. ನಾನೇನೋ ಒಂದು ಇಟ್ಕೊಂಡಿರ್ತೀನಿ ಮೈಂಡಲ್ಲಿ, ಅದು ಇನ್ನೂ ಒಂದು ಆಗುತ್ತೆ. ಫಸ್ಟು ಒಂದೆರಡು ಮನೆಗೆ ಪ್ರಸಾದ ಕೊಟ್ಬಿಡ್ತೀನಿ, ಆಮೇಲೆ ಕೆಲಸನ ಶುರು ಮಾಡಬೇಕು. ಇವತ್ತು ರಕ್ಷಿ ಬೆಳಗ್ಗೆ ಹಾಲೇ ಕೊಡ್ತಿಲ್ಲ, ಹಂಗೆ ಹೋಗಿದ್ದಾನೆ ಪಾಪ. ಅವನು ಸಂಜೆ ಟೈಮಲ್ಲಿ ಕುಡಿಯೋಲ್ಲ, ಬೆಳಗ್ಗೆ ಟೈಮ್ ಇದ್ದರೆ ಕುಡಿತಾನೆ ಅಷ್ಟೇ. ಬನ್ನಿ ಇವಾಗ ಸ್ವಲ್ಪ ಪ್ರಸಾದನ ಎಲ್ಲರಿಗೂ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಬೇರೆ ಕೆಲಸನ ನೋಡೋಣ. ಈ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂತ, ಇದು ಬಂದು ಪಂಚಕಜ್ಜಾಯ ಅಂತ ಹೇಳ್ಬಿಟ್ಟು ಸೌತಡ್ ಗಣಪತಿ ಇದೆಯಲ್ಲ, ಅಲ್ಲಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಾಗಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಂದಾಗೆಲ್ಲ ಇದನ್ನು ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಇದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕು ಅಂದರೆ ನಾವು ಮನೇಲೇ ಮಾಡ್ಕೋಬೋದು. ಅವಲಕ್ಕಿಗೆ ಸ್ವಲ್ಪ ಬೆಲ್ಲ, ಪೇಪರ್ ಅವಲಕ್ಕಿ ಅಂತಾರಲ್ಲ, ಅದಕ್ಕೆ ಬೆಲ್ಲನ ಮತ್ತು ಕಾಯಿ ತುರಿ ಇದಿಷ್ಟೂ ಹಾಕ್ಕೊಂಡ್ರೆ ಇದನ್ನು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಆದರೆ ಇದನ್ನು ಯಾವತ್ತೂ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಇದಂತೂ. ಟೇಸ್ಟ್ ಮಾಡುವ ಬನ್ನಿ. ಇವಾಗ ನಾನು ತಿನ್ನಬೇಕು ಅಂತ ಅನ್ಕೋತಾ ಇದ್ದೆ ಅವಾಗಿಂದ, ಒಡೆಯೋಣ ಅಂತ. ಅದ್ರ ಡಬ್ಬ ಓಪನ್ ಮಾಡಿಬಿಟ್ರೆ ಪ್ರಸಾದ ಎಲ್ಲರಿಗೂ ಕೊಡೋದಕ್ಕೆ ಕಡಲೆಪುರಿ ಏನೂ ಇರಲಿಲ್ವಲ್ಲ ಅಂಥೇಳಿ ಓಪನ್ ಮಾಡಿರಲಿಲ್ಲ. ಈಗ ಫೈನಲಾಗಿ ತುಂಬ ನನ್ನ ಫೇವ್ರೆಟ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದನ್ನು ನಾವು ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರೋಲ್ಲ ಬಿಡಿ. ವರ್ಷಕ್ಕೊಂದೇ ಸರಿ ಇದನ್ನು ತಿನ್ನೋದಲ್ವಾ. ನನಗಂತೂ ಪರ್ಸ್ನಲಿ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಯಡಿಯೂರಲ್ಲಿ ಮಿಠಾಯಿ ಮತ್ತು ತಿರುಪತಿ ಲಡ್ಡು, ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು
ಸೌತಡ್ ಗಣೇಶ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪಂಚಕಜಯ, ಅದೂ ತುಂಬ ಇಷ್ಟ. ನಾನು ನಂದೀಶ್ವರ್ಗೆ ಹೇಳಿದ್ದೆ, ಅವರು ಪೇಪರ್ ಕವರ್ ಥರ ಇರುತ್ತಲ್ಲ, ಪೇಪರಲ್ಲ ಒಂಥರ ಬಟ್ಟೆ ಥರ ಇರುತ್ತಲ್ಲ, ಆ ಕವರಲ್ಲಿ ಹಾಕ್ಕೊಟ್ಬಿಡ್ತಾರೆ. ಅದಕ್ಕೆ ಅದ್ರಲ್ಲಿ ಹಾಕ್ಸ್ಕೊಬರ್ಬೇಡಿ ನೀವು. ಅದರಲ್ಲಿ ಅವ್ರು ಹಾಕ್ಕೊಟ್ರೆ ನೀವು ಸಪ್ರೇಟ್ ಒಂದು ಕವರ್ಗೆ ಹಾಕ್ಕೊಂಡು ತೊಗೊಬನ್ನಿ ಅಂತ ಪಾಪರು ಅದೇ ಪ್ರೊಸೀಜರಲ್ಲೇ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು. ಪಾಕ ಸ್ವಲ್ಪ ಡ್ರೈ ಆದಂಗೆ ಆಗಿದೆ. ಎರಡು ಸ್ವೀಟ್ ಥರ ಆಗೋಯ್ತು. ಒಂಥರ ಅಂದರೆ ಅದು ಮಕ್ಕಳಿಗೆ ಹೊಡೆದಂಗೆ ಆಗೋಯ್ತು. ತುಂಬ ಚೆನ್ನಾಗಿದೆ. ಪ್ರಸಾದ ತಿನ್ನಬೇಕು ಇವಾಗ. ಪ್ರಸಾದ ತಿಂದು ಮತ್ತೆ ಸಿಗ್ತೀನಿ. ಎಣ್ಣೆನ ಫ್ರಿಜ್ಜಿಂದ ತೆಗೆದಿದ್ದೀನಿ. ಅದು ಮಜ್ಜಿಗೆ ಸಪ್ರೇಟ್ ಮಾಡಿಲ್ಲ. ಮಜ್ಜಿಗೆನ ಸಪ್ರೇಟ್ ಮಾಡಿಬಿಟ್ಟು ಕಾಯೋದಕ್ಕೆ ಇಡಬೇಕು. ಮಜ್ಜಿಗೆನ ಫಸ್ಟು ಸಪ್ರೇಟ್ ಮಾಡ್ತೀನಿ. ಮಜ್ಜಿಗೆನ ಸಪ್ರೇಟ್ ಮಾಡಿ ಒಂದು ಸರಿ ತಣ್ಣೀರು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡೆ ಬೆಣ್ಣೆನ. ಯಾಕಂದರೆ ಒಂದು 5 ದಿನದ ಮೇಲೆ ಆಗ್ಬಿಟ್ಟಿತ್ತಲ್ವ, ಹಾಗಾಗಿ ಈಗ ಫಸ್ಟ್ ಇದನ್ನು ಕಾಯೋದಕ್ಕೆ ಇಟ್ಬಿಡ್ತೀನಿ. ಕಾಯೋದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಬೆಣ್ಣೆ ಕಾಯಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಕಾಯ್ತಾ ಇರುತ್ತಲ್ವ. ಬನ್ನಿ ಈಗ ಬೆಣ್ಣೆ ಕಾಯಿಸೋದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮೆಂತ್ಯನ ಬೆಚ್ಚಗೆ ಮಾಡ್ಕೋಬೇಕು. ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಕೆಲವೊಬ್ರು ವಿಳೆದೆಲೆ ಹಾಕ್ತಾರೆ, ಕೆಲವೊಬ್ರು ಲವಂಗನೂ ಹಾಕ್ತಾರೆ. ಲವಂಗ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ. ನಾವು ಬೇಗನೆ ತುಪ್ಪ ಖಾಲಿ ಆಗುತ್ತೆ ನಮ್ಮ ಮನೇಲೇನೋ, ಹಾಗಾಗಿ ಒಂದು ಲವಂಗನೂ ಹಾಕ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ನಾನೇನು ಜಾಸ್ತಿ ಕಾಯಿಸೋದಿಲ್ಲ, ಸಿಂಪಲ್ಲಾಗೆ ಕಾಯಿಸ್ತೀನಿ. ನೋಡಿ ಈ ಕಡೆ ಅದು ನೀಟಾಗಿ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು. ಜಾಸ್ತಿ ಅಂದರೆ ಕೆಲವೊಬ್ಬರು ಸ್ವಲ್ಪ ಮಜ್ಜಿಗೆನೂ ಹಾಕ್ತಾರೆ ಅದಕ್ಕೆ ಕಾಯೋದಕ್ಕೆ, ಅಂದರೆ ಗಲೀಜೆಲ್ಲ ಕೆಳಗಡೆ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು. ವೀಳ್ಯದೆಲೆ ಮತ್ತು ಕರಿಬೇವು, ಕೆಲವೊಬ್ಬರು ಲವಂಗನೂ ಹಾಕ್ತಾರೆ, ಮತ್ತು ಏಲಕ್ಕಿಕಾಯಿನೂ ಸುದ ಹಾಕಿ ಕಾಯಿಸ್ತಾರೆ. ನಾನು ಅಷ್ಟೊಂದೆಲ್ಲ ಹಾಕೋದಿಲ್ಲ. ವೀಳ್ಯದೆಲೆ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಬರೀ ಮೆಂತ್ಯ, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಶಿನ, ಒಂದೆರಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಕಾಯಿಸ್ಬಿಡೋದಷ್ಟೇ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಅದು ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಸ್ವಲ್ಪ ಕುಟ್ಟಣಿಗೆ ಹಾಕ್ಕೊಂಡು, ಬಿಸಿಲಿದ್ದಾಗ ಸುಮ್ಮನೆ ಹಿಂಗಂದರೆ ಸಾಕು, ಸುಮ್ಮನೆ ಕ್ರಷ್ ಮಾಡಿಕೊಂಡ್ರೆ ಸಾಕು. ನೋಡಿ ಸಾಕು, ಇಷ್ಟಾದರೆ ಆಯಿತು. ಒಂದೆರಡು ಇಂಚು ಬೆಳ್ಳುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಕುಟ್ಕೊಂಡ್ಬಿಡ್ತೀನಿ ನಾನು. ಸಾಕು, ಇಷ್ಟು ಹಾಕ್ಕೊಂಡು ನಾನೆಲ್ಲ ಏನು ಸಪ್ರೇಟ್ ಹಾಕ್ಕೊಳ್ಳಲ್ಲ, ಹಂಗೆ ಹಾಕ್ಕೊಂಡು ಒಟ್ಟಿಗೆ ಕುಟ್ಕೊಂಡು ಒಟ್ಟಿಗೆ ಇಟ್ಟರೆ ಆಯಿತು. ನೋಡಿ ಕುಟ್ಕೊಂಡಿದ್ದೀನಿ. ಒಂದೆರಡು ಕರಿಬೇವಿನೆಲ್ಲ ಹಾಕೋಣ. ನೋಡಿ ಈ ನೊರೆ ಎಲ್ಲ ಸ್ವಲ್ಪ ಈ ರೀತಿ ಬೆಳ್ಳಗಿರೋದು ಒಂದು ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಕಾಯಿಸ್ಕೊಂಡು ಆಮೇಲೆ ನಾವೇನೇನು ಐಟಮ್ ಹಾಕಬೇಕು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕೋದು. ಪಾಪ ಯಾರೋ ಮಧ್ಯದಲ್ಲಿ ನೋಡಿ ಬಂದು ನಮ್ಮ ಮಗು ಎಷ್ಟು ಕೆಲಸ ಮಾಡಿಕೊಡುತ್ತೆ ನನಗೆ. ಬಂಗಾರಿ ಏನು ಮಾಡ್ತಾ ಇದ್ದೀರಾ? ಜಲ್ಲು ಎಷ್ಟು ಹಬ್ಬು ಮಾಡ್ಕೊಳ್ಳೋದು ನೀವು? ತೋರಿಸ್ಬೇಕು ಹಬ್ಬು ಮಾಡ್ಕೊಂಡಿರೋದು. ಎಲ್ಲಿ ಮಾಡ್ಕೊಂಡ್ರಿ? ಎಲ್ಲಿ ಮಾಡ್ಕೊಂಡ್ರಿ? ಎಲ್ಲಿ ಬಿದ್ರಿ ಬಂಗಾರು? ಅಯ್ಯೋ ನಿಮ್ಮ ಮನೆ ಬಿದ್ರಿ, ಅವ್ರ ಮನೆ ಬಿದ್ರಂತೆ ಸುಬ್ಬು ಅವರು. ಹಂಗೆಲ್ಲ ಮುಟ್ಕೊಬಿಡು ಬಂಗಾರಿ, ಹಬ್ಬು ಹೋಯ್ತದೆ, ತಿರ್ಗಾ ನೋಯ್ತದೆ. ಈಗ ಅದಕ್ಕೆ ಬೆಳ್ಳುಳ್ಳಿ ಬಿಡ್ಸಾಕ್ತೀರಾ ನೀವು? ನಾನು ಬೆಳ್ಳುಳ್ಳಿನ ಆ ಥರ ಒಂದು ಪುಟಾಣಿ ಬಟ್ಲಲ್ಲಿ ಬಿಡಿಸಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಅವನು ಶಿವಮ್ಮ ನಾನು ಬಿಡಿಸ್ಲಾ ಅಂತೇಳಿ ಬಿಡಿಸ್ತಾ ಇದ್ದಾನೆ. ಬಿಡ್ಸಪ್ಪ, ನಾನು ಬೆಳ್ಳುಳ್ಳಿ ಕಾಯಿಸ್ಬೇಕು, ತುಪ್ಪ ಕಾಯಿಸ್ಬೇಕು. ಇಷ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದಿದ್ದೀರಾ ನೀವು? ಸರಿ ನೋಡಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕಲ್ಲುಪ್ಪು, ಅರಿಶಿನ, ಇಷ್ಟು ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಕಾಯ್ದಾಗಲೇ ಹಾಕ್ಕೊಳ್ಳಿ. ಫುಲ್ಲು ಇದಾಗೋವರೆಗೂ ಕಾಯ್ದುಬಿಟ್ರೆ ಅದು ಚಿಟಪಟ ಅಂತ ಸಿಡಿದ್ಬಿಡುತ್ತೆ. ಇವಾಗ ನೀಟಾಗಿ ಕಾಯಿಸ್ಕೊಳ್ಳೋಣ.
ತುಪ್ಪದ ಘಮನೇ ಬೇರೆ. ಮೆಂತ್ಯ ಹಾಕಿದ್ಮೇಲೆ ಇನ್ನೂ ಅದ್ರ ಘಮ ಜಾಸ್ತಿ ಆಗಿದೆ. ನೋಡಿ ಇವಾಗ ತುಪ್ಪ ಕಾಯ್ದು ತಿಳಿ ಆಗ್ತಾ ಇದೆ. ಈ ಸ್ಟೇಜಲ್ಲಿ ಹಾಕಿದ್ರೆ ನೋಡಿ ಅದು ಚಿಟಪಟ ಅನ್ನತ್ತೆ ಅಂತಲೇ ನಾನು ಅವಾಗಲೇ ಹಾಕಿದ್ದು. ನೋಡಿ ಮುಕ್ಕಾಲು ಭಾಗ ಇವಾಗ ತುಪ್ಪ ಆಗಿದೆ. ಈ ನೊರೆ ಬರೋದು ನಿಂತು ಹೋದರೆ ತುಪ್ಪ ಫುಲ್ಲು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಅದು. ಈ ಟೈಮಲ್ಲಿ ನಾನು ಹೇಳಿದೆ, ನಾನು ಆವಾಗಲೇ ಹಾಕಿದ್ರೆ ಈ ಟೈಮಲ್ಲಿ ನಾವೇನಾದರೂ ಹಾಕಿದ್ರೆ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಜೋರಾಗಿ ಸಿಡಿದು ಬಿಡುತ್ತೆ. ಈ ನೊರೆ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು, ಆವಾಗ ತುಪ್ಪ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ತುಪ್ಪ ಕಾಯಿಸ್ತಾ ಇದ್ದೀನಿ, ಈ ಕಡೆ ನೋಡಿ ನಾನು ಸ್ವಲ್ಪ ಇದ್ದಿದ್ರೆ ಹಾಲು ಉಪ್ಪು ಬಂದ್ಬಿಡ್ತಿತ್ತು. ಹಿಂಗೆ ಅದನ್ನೇ ನೋಡ್ತಾ ಇರ್ತೀವಿ, 1 ನಿಮಿಷ ಆಚೆ ಈಚೆ ಆಗಂಗಿಲ್ಲ, ಪಟ್ ಅಂತ ಉಪ್ಪು ಬಂದ್ಬಿಡುತ್ತೆ. ತುಪ್ಪ ಕಾಯಿಸ್ಬೇಕಾರಂತೂ ತುಂಬ ಹುಷಾರಾಗಿ ಕಾಯಿಸ್ಬೇಕು, ಯಾಕಂದರೆ ಕೆಲವೊಂದು ಸರಿ ಉಪ್ಪು ಬಂದ್ಬಿಡುತ್ತೆ. ಈ ಟೈಮಲ್ಲಿ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು ತುಪ್ಪನ. ಅಷ್ಟು ನೊರೆ ಉಬ್ಬಿ ಬರ್ತಾಯಿತ್ತು. ಇವಾಗ ಈ ಹದದಲ್ಲಿ ತುಪ್ಪ ಇದ್ದಾಗ ಫ್ಲೇಮ್ನ ಆಫ್ ಮಾಡಿಬಿಡಿ. ನೋಡಿ ಕಾಣಿಸ್ತಿದ್ಯಾ ನಿಮಗೆ? ಈ ಹದದಲ್ಲಿದ್ದಾಗ ತುಪ್ಪನ ಆಫ್ ಮಾಡಿಬಿಡಿ. ಅದು ಬಿಸಿಗೇನೆ ಇನ್ನೂ ಸ್ವಲ್ಪ ಕಾಯುತ್ತೆ, ತೋರಿಸ್ತೀನಿ ನಿಮಗೆ ನಾನು ಆಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾವು ಜಾಸ್ತಿ ಏನಾದರೂ ಈ ಟೈಮಲ್ಲಿ ನೋಡ್ಕೊಂಡಿಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಈ ರೀತಿ ಸಣ್ಣ ಊರಲ್ಲಿ ಮಾಡಬೇಕಾದ್ರೇ ಅದನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಈ ಬಿಸಿಲೇ ಅದೊಂದು 10 ನಿಮಿಷ ಇದ್ದರೆ ಇನ್ನೂ ಚೆನ್ನಾಗಿ ಕಾಯುತ್ತೆ. ಸ್ಟವ್ವಿಂದ ಇಳಿಸಿದ್ರೂ ಅದು ಇನ್ನೂ ಕುದಿಯೋ ಅಂಥದ್ದಲ್ಲೇ ಇದೆ. ಇವಾಗ ತುಪ್ಪ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದಾದ್ಮೇಲೆ ಅದ್ರ ಬಾಟ್ಲಿಗೆ ಸೋದಿಸಿ ಇಟ್ಕೊಳ್ಳೋಣ. ನಂದೀಶ್ ಅವರು ದೀಪ ಹಚ್ಬಿಟ್ಟು ಹೋಗಿದ್ರಲ್ವ ಶಬರಿಮಲೆಗೆ ಹೋಗ್ಬೇಕಾದ್ರೆ, ಆ ದೀಪನ ದೇವಸ್ಥಾನದ ಹತ್ರ ಹಚ್ಬಿಟ್ಟು ಇಟ್ಬಿಟ್ಟು ಬರೋಣ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ. ನಾಳೆಗೆ ಶನಿವಾರ ಎಲ್ಲ ಬಾಗಿಲು ತೊಳ್ದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗೋರು ಪಾಪ. ನೀಟಾಗಿ ರಂಗೋಲಿ ಬಿಡಿಸಿ, ಇದೇನಿದು ಹಿಂಗೆ ಅಲಂಕಾರ ಮಾಡೋರು ಇದ್ರೊಳಗಡೆಗೆ, ಬಕೆಟ್ ಒಳಗಡೆಗೆ ಗುಲಾಬಿ ಹೂವು ಎಲ್ಲ ಹಾಕಿ ಏನು ಮಾಡೋರು. ಗುಲಾಬಿ ಹೂವು ಹಾಕವ್ರೆ. ನೋಡಿ ತುಪ್ಪನ ಸೋಸಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಕೆಳಗಡೆ ತಳದಲ್ಲಿ ಬಿಟ್ಕೊಂಡಿರ್ಬೇಕು ತುಪ್ಪ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ತೋರಿಸ್ತೀನಿ, ಅದು ಸ್ವಲ್ಪ ಗಟ್ಟಿಯಾಗುತ್ತಲ್ಲ ಆವಾಗ ಯಾವ ರೀತಿ ಬರುತ್ತೆ ಅದು ತುಪ್ಪ ಅಂತ ಹೇಳಿಬಿಟ್ಟು. ತುಪ್ಪ ಎಲ್ಲ ಕನಕಿಸಿ ಊಟ ಮಾಡಿ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಆಯಿತು. ನನ್ನ ನೆಕ್ಸ್ಟ್ ಡೇಗೆ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಮೊಸರನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಮತ್ತು ಕಾಳುಗಳೇನಾದರೂ ಬೇಕಾಗಿದ್ದರೆ ಇಲ್ಲ ನೆಕ್ಸ್ಟ್ ಡೇ ಏನಾದರೂ ಫಾಸ್ಟಾಗಿ ತಿಂಡಿ ಮಾಡಬೇಕು ಅಂದರೆ ಅದಕ್ಕೇನಾದರೂ ಅವಶ್ಯಕತೆ ಇದ್ದರೆ ಆ ಥರದ್ದನ್ನೆಲ್ಲ ನಾನು ಸ್ವಲ್ಪ ಬೇಗ ಟೈಮೇ ಇರಲ್ಲ ನನಗೆ, ಬೆಳಗ್ಗೆ ಟೈಮು ಅದನ್ನು ಬೇಗನೆ ಮಾಡ್ಕೋಬೇಕು ಅಂತ ಇದ್ದರೆ ನಾನು ಒಂದಿನ ದಿನನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಫಸ್ಟು ಹಾಲಿಗೆ ಮೊಸರು ಹಾಕಿ ಅದನ್ನು ಹಾಕಿ ಅದನ್ನೊಂದು ಕಡೆ ಇಟ್ಟೆ. ಮತ್ತು ಎಷ್ಟು ಕಾಳು ಮಕ್ಕದ ಕಾಳು ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಮೊಳಕೆ ಕಟ್ಟೋಣ ಅಂತ ಹೇಳಿ ನೈಟೇ ನೆನೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೆನೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮೊಳಕೆ ಕಟ್ಕೊಂಡ್ರೆ ಸಾಕು. ನನಗೂ ಒಂದು ಅಳತೆ ಇದೆ ಇಷ್ಟು ಅಂತ, ಅಷ್ಟು ಅಳತೆ ಮಾಡಿ ಕಟ್ಕೊಂಡ್ರೆ ಆರಾಮಾಗಿ ಒಂದು 7 ದಿನ ಬರುತ್ತೆ. 7 ದಿನದಲ್ಲಿ 1 ದಿನ ಮಿಸ್ ಆದ್ರೂ 6 ದಿನ ಬಂದೇ ಬರುತ್ತಲ್ವ. ಸಂಡೇ ಅಂದಮೇಲೆ ಸ್ವಲ್ಪ ಹಾಲಿಡೇ ನಮಗೂ, ಆದ್ರೂ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ಎಲ್ಲ ಒಂದೊಂದು ದಿನ ಮಿಸ್ ಆದರೆ ಅಷ್ಟೇ. ಮತ್ತು ಬೆಳಗ್ಗೆ ಬೇಕಾಗಿರುವಂಥ ಬಾದಾಮಿ, ಸ್ವಲ್ಪ ಕಾಮ್ ಕಸ್ತೂರಿ ಬೀಜ, ಚಿಯಾ ಸೀಡ್ಸ್ ಅಂತಾರೆ, ಒಬ್ರೊಬ್ರು ಏನೇನೋ ಕರೀತಾರೆ ಅದನ್ನು.
ನಾನು ಅದಕ್ಕೆ ಅದನ್ನು ನೈಟೇ ನೆನೆ ಹಾಕಬೇಕು. ಬೆಳಗ್ಗೆ ಅಂತ ಅಂದರೆ ಅಷ್ಟು ನೀಟಾಗಿ ನೆನೆಯೋದಿಲ್ಲ, ಅದು ನೈಟ್ ಆದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ನಾನೊಬ್ಬಳೇ ರೆಗ್ಯುಲರಾಗಿ ಕುಡಿಯೋದು, ನಂದೀಶ್ವರ ಏನು ಕುಡಿಯೋದಿಲ್ಲ. ಇದರಲ್ಲೇನು ಕುಡಿಯೋದಕ್ಕಾಗಲ್ಲ, ಇದರಲ್ಲಿ ಏನೂ ಇರಲ್ಲ, ಉಪ್ಪು ಖಾರ ಅಂತ ಹೇಳಿ ರೇಗಿಸ್ತಾರೆ ಅವರು. ನೀನು ಬೇಕಾದರೂ ಕುಡಿಯಮ್ಮ, ನಾನು ಕುಡಿಯೋಲ್ಲ ಅಂತ. ಆದರೆ ರೆಗ್ಯುಲರಾಗಿ ಏನಾದ್ರು ಬಾದಾಮಿ ಅಂತ ತಿಂತೀವಿ, ಅದು ಬಿಡಿಸಿ ಕೊಟ್ಟರೆ ನೋಡಿ ಆರಾಮಾಗಿ ತಿಂತಾರೆ ನಮ್ಮ ಮನೇಲಂತೂ. ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.